ಇದು ಕೇವಲ ಒಂದು ಖಾಲಿ ಜಾಗವಲ್ಲ, ಇದು ಕರ್ನಾಟಕದಲ್ಲಿರುವ ಭಾರತದ ಸ್ವಂತ ಏರಿಯಾ 51. ಸಾಮಾನ್ಯ ಜನರಿಗಿರಲಿ ಸ್ವತಃ ಮಂತ್ರಿಗಳಿಗೂ ಈ ಗೇಟ್ ಒಳಗೆ ಎಂಟ್ರಿ ಇಲ್ಲ. ಇಲ್ಲಿ ತಯಾರಾಗುತ್ತಿದೆ ಭಾರತದ ಭವಿಷ್ಯದ ನ್ಯೂಕ್ಲಿಯರ್ ವೆಪನ್ಸ್ ಮತ್ತು ಸೀಕ್ರೆಟ್ ಡ್ರೋನ್ಗಳು. ಅಷ್ಟಕ್ಕೂ ಈ ಬೃಹತ್ ಟಾಪ್ ಸೀಕ್ರೆಟ್ ಪ್ರಾಜೆಕ್ಟ್ಗೆ ನಮ್ಮ ಚಿತ್ರದುರ್ಗವನ್ನೇ ಆಯ್ಕೆ ಮಾಡಿದ್ದು ಏಕೆ? ಒಮ್ಮೆ ನಿಮ್ಮ ಫೋನಿನಲ್ಲಿ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ, ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಕಡೆ ಝೂಮ್ ಇನ್ ಮಾಡಿ ನೋಡಿ. ಅಲ್ಲಿ ನಿಮಗೆ 10,000 ಎಕರೆಗೂ ದೊಡ್ಡದಾದ ಒಂದು ಬೃಹತ್ ಎಂಟಿ ಸ್ಪೇಸ್ ಕಾಣುತ್ತೆ. ಈ ಜಾಗದ ಸುತ್ತಲೂ ಹೈ ಸೆಕ್ಯೂರಿಟಿ ಕಾಂಪೌಂಡ್ ಇದೆ. ಅಮೆರಿಕದಲ್ಲಿ ರಹಸ್ಯವಾದ ಏರಿಯಾ 51 ಇದೆಯಲ್ಲ, ಸೇಮ್ ಟು ಸೇಮ್ ಇದು ನಮ್ಮ ಭಾರತದ ಏರಿಯಾ 51. ಇದರ ಒಳಗೆ ಸಾಮಾನ್ಯ ಜನರಿಗಿರಲಿ ಸ್ವತಃ ನಮ್ಮ ರಾಜ್ಯದ MLA ಮಂತ್ರಿಗಳಿಗೂ ಎಂಟ್ರಿ ಇಲ್ಲ. ಒಂದು ವೇಳೆ ನೀವು ಇದರ ಕಾಂಪೌಂಡ್ ಹತ್ರ ಹೋಗಿ ಫೋಟೋ ತೆಗೆಯಲು ಪ್ರಯತ್ನಿಸಿದ್ರೆ ನಿಮ್ಮನ್ನ ತಕ್ಷಣವೇ ಅರೆಸ್ಟ್ ಮಾಡಬಹುದು. ಅಷ್ಟೊಂದು ಟಾಪ್ ಸೀಕ್ರೆಟ್ ಆಗಿ ಅಲ್ಲಿ ನಡೆಯುತ್ತಿರುವುದಾದ್ರೂ ಏನು? ಸ್ನೇಹಿತರೆ, ಇದು ಯಾವುದೋ ಖಾಸಗಿ ಫ್ಯಾಕ್ಟರಿ ಅಲ್ಲ, ಇದು ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಮಿಲಿಟರಿ ಆ್ಯಂಡ್ ಸೈನ್ಸ್ ಸಿಟಿ. ಭಾರತದ ಭವಿಷ್ಯವನ್ನು ನಿರ್ಧರಿಸುವ 4 ಬೃಹತ್ ಸಂಸ್ಥೆಗಳಾದ ಇಸ್ರೋ, DRDO, ಬಾರ್ಕ್ ಮತ್ತು IISc ಒಟ್ಟಾಗಿ ಸೇರಿ ಈ ಕಾವಲು ಗೋಡೆಗಳ ಒಳಗೆ ಒಂದು ದೊಡ್ಡ ರಹಸ್ಯ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ತಿವೆ. ಮೊದಲನೆಯದಾಗಿ ಬಾರ್ಕ್, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಭಾರತದ ಹತ್ತಿರ ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ಅಣುಬಾಂಬ್ಗಳಿವೆ ಅಂತ ನಮಗೆಲ್ಲ ಗೊತ್ತು. ಆದರೆ ಅದಕ್ಕೆ ಬೇಕಾದ ಹೈ ಕ್ವಾಲಿಟಿ ಇಂಧನವನ್ನು ತಯಾರಿಸುವ ಅತಿ ದೊಡ್ಡ ಪ್ರಾಜೆಕ್ಟ್ ನಡೆಯುತ್ತಿರುವುದು ಇದೇ ಚಳ್ಳಕೆರೆಯಲ್ಲಿ. ನಾಳೆ ಏನಾದರೂ ಯುದ್ಧ ಬಂದರೆ ಸಮುದ್ರದ ಕೆಳಗೆ ಶತ್ರುಗಳನ್ನು ಒಡೆಯುವ ನಮ್ಮ ನ್ಯೂಕ್ಲಿಯರ್ ಸಬ್ಮರೀನ್ಗಳಿಗೆ ಪವರ್ ಸಿಗುವುದು ಇದೇ ಚಿತ್ರದುರ್ಗದ ನೆಲದಿಂದ. ಎರಡನೆಯದು DRDO. ಫ್ಯೂಚರ್ನಲ್ಲಿ ನಡೆಯುವ ಯುದ್ಧಗಳಲ್ಲಿ ಸೈನಿಕರು ಇರಲ್ಲ, ಬರೀ ಡ್ರೋನ್ಗಳು ಮಾತ್ರ ಆಕಾಶದಲ್ಲಿ ಕಾದಾಡುತ್ತವೆ. ಅದಕ್ಕಾಗಿಯೇ ಶತ್ರುಗಳ ಕಣ್ಣಿಗೆ ಕಾಣದಂತೆ ಅಟ್ಯಾಕ್ ಮಾಡುವ ಅನ್ಮ್ಯಾನ್ಡ್ ಕಾಂಬೋ ಡ್ರೋನ್ಸ್ ಅಂದರೆ ಯುದ್ಧ ಡ್ರೋನ್ಗಳನ್ನು ಡೆವಲಪ್ ಮಾಡಿ ಟೆಸ್ಟ್ ಮಾಡಲು DRDO ಇಲ್ಲಿ ಬೃಹತ್ ರನ್ವೇ ನಿರ್ಮಿಸಿದೆ. ನಮ್ಮ ಪ್ರಸಿದ್ಧ ರುಸ್ತಮ್ 2 ಡ್ರೋನ್ ಹಾರಾಟ ಮಾಡಿದ್ದಿಲ್ಲೇ. ಮೂರನೆಯದಾಗಿ ಸ್ಪೇಸ್ ಮತ್ತು ಎನರ್ಜಿ. ಚಂದ್ರಯಾನ, ಗಗನಯಾನದಂತಹ ಬೃಹತ್ ಮಿಷನ್ಗಳಿಗೆ ಬೇಕಾದ ಟೆಕ್ನಾಲಜಿಯನ್ನು ಇಸ್ರೋ ಇಲ್ಲಿ ರಹಸ್ಯವಾಗಿ ಡೆವಲಪ್ ಮಾಡ್ತಿದೆ. ಅದರ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆ ಇಲ್ಲಿ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಎನರ್ಜಿ ರಿಸರ್ಚ್ ಸೆಂಟರ್ ಅನ್ನು ಕೂಡ ಕಟ್ಟುತ್ತಿದೆ. ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು, ಅಷ್ಟೊಂದು ಡೇಂಜರಸ್ ಮತ್ತು ಸೆನ್ಸಿಟಿವ್ ಆದ ಪ್ರಾಜೆಕ್ಟ್ಗಳನ್ನು ಭಾರತದ ಬೇರೆ ಎಲ್ಲಾದರೂ ಮಾಡಬಹುದಿತ್ತಲ್ವಾ? ಈ ಚಿತ್ರದುರ್ಗದ ಚಳ್ಳಕೆರೆಯನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು? ಯೋಚನೆ ಮಾಡಿ, ನಾವು ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ನಾರ್ತ್ ಇಂಡಿಯಾದಲ್ಲಿ ಅಂದರೆ ಪಾಕಿಸ್ತಾನ್ ಅಥವಾ ಚೀನಾ ಬಾರ್ಡರ್ ಹತ್ರ ಕಟ್ಟಿದ್ರೆ ನಾಳೆ ಯುದ್ಧವಾದಾಗ ಶತ್ರುಗಳ ಮಿಸೈಲ್ಗಳಿಗೆ ಇದು ಈಸಿಯಾಗಿ ಟಾರ್ಗೆಟ್ ಆಗುತ್ತದೆ. ಆದರೆ ಕರ್ನಾಟಕದ ಈ ಜಾಗ ಪಾಕಿಸ್ತಾನ್ ಮತ್ತು ಚೀನಾ ಬಾರ್ಡರ್ನಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಇದು ಸ್ಟ್ರಾಟಜಿಕ್ ಲೊಕೇಶನ್. ಶತ್ರುಗಳ ಮಿಸೈಲ್ಗಳು ಇಲ್ಲಿವರೆಗೂ ಬರೋದು ಅಷ್ಟು ಸುಲಭವಲ್ಲ. ಅಷ್ಟೇ ಅಲ್ಲ, ಭೌಗೋಳವಾಗಿ ಅಂದರೆ ಜಿಯೋಗ್ರಫಿಕಲಿ ಚಿತ್ರದುರ್ಗದ ಭೂಮಿ ತುಂಬಾ ಗಟ್ಟಿಯಾಗಿದೆ. ಇಲ್ಲಿ ಭೂಕಂಪ ಬರುವ ಚಾನ್ಸ್ ತುಂಬಾನೇ ಕಡಿಮೆ. ಅದಕ್ಕಾಗಿಯೇ ನಮ್ಮ ವಿಜ್ಞಾನಿಗಳು ಮತ್ತು ಮಿಲಿಟರಿ ಈ ಜಾಗವನ್ನೇ ಸೆಲೆಕ್ಟ್ ಮಾಡಿದ್ದು. ಇದೆಲ್ಲ ಕೇಳೋಕೆ ತುಂಬ ಹೆಮ್ಮೆ ಅನಿಸುತ್ತೆ ಅಲ್ವಾ? ಆದರೆ ಡೆವಲಪ್ಮೆಂಟ್ ಅಂದಮೇಲೆ ಅಲ್ಲಿ ಒಂದು ತ್ಯಾಗ ಇದ್ದೇ ಇರುತ್ತೆ. ಈ 10,000 ಎಕರೆ ಜಾಗ ಮೊದಲು ಬಂಜರು ಭೂಮಿ ಆಗಿರಲಿಲ್ಲ. ಇದು ಮೈಸೂರು ಮಹಾರಾಜರ ಕಾಲದಿಂದಲೂ ನಮ್ಮ ನಾಡ ಹಸುಗಳಾದ ಅಮೃತ್ ಮಹಲ್ ತಳಿಗಳಿಗೆ ಮತ್ತು ಕುರಿಗಾಹಿಗಳಿಗೆ ಇದ್ದ ಏಕೈಕ ಹುಲ್ಲುಗಾವಲು. ಇದನ್ನು ಅಮೃತ್ ಮಹಲ್ ಕಾವಲು ಅಂತ ಕರೆಯುತ್ತಿದ್ದರು. ಇಲ್ಲಿ ಅಪರೂಪದ ಕೃಷ್ಣ ಮೃಗಗಳು ವಾಸವಾಗಿದ್ದವು. ಯಾವಾಗ ಈ ಮಿಲಿಟರಿ ಪ್ರಾಜೆಕ್ಟ್ ಶುರುವಾಯಿತೋ ಇಡೀ ಎಕೋಸಿಸ್ಟಮ್ ನಾಶವಾಯಿತು. ಸ್ಥಳೀಯ ಕುರಿಗಾಯಿಗಳು, ರೈತರು, ಪರಿಸರವಾದಿಗಳು ಎಷ್ಟೇ ಪ್ರತಿಭಟನೆ ಮಾಡಿದರೂ ದೇಶದ ಭದ್ರತೆಯ ಪ್ರಶ್ನೆ ಬಂದಾಗ ಅವರೆಲ್ಲರ ಧ್ವನಿ ಅಡಗಿ ಹೋಯಿತು. ಒಂದೆಡೆ ದೇಶದ ಭದ್ರತೆ, ನಮ್ಮ ಆರ್ಮಿಯ ಶಕ್ತಿ ಮತ್ತು ವಿಜ್ಞಾನ, ಇನ್ನೊಂದೆಡೆ ಅಳಿದು ಹೋದ ಪರಿಸರ ಮತ್ತು ಸ್ಥಳೀಯರ ಬದುಕು. ನಿಮ್ಮ ಪ್ರಕಾರ ಈ ಸೈನ್ಸ್ ಸಿಟಿಗಾಗಿ ನಾವು ಕೊಟ್ಟ ಬೆಲೆ ಸರಿಯಾಗಿದೆಯಾ? ದೇಶದ ಡೆವಲಪ್ಮೆಂಟ್ಗಾಗಿ ಪರಿಸರವನ್ನು ಕಳೆದುಕೊಳ್ಳುವುದು ಅನಿವಾರ್ಯನಾ?
ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಹಿಂದ್.